ಹನಿ ಟ್ರ್ಯಾಪ್ ಮಾಡೋದು ರಾಜಕೀಯ ವ್ಯವಸ್ಥೆ ಸರಿಯಲ್ಲ. ಹನಿ ಟ್ರ್ಯಾಪ್ನಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇದರಿಂದ ಹಲವಾರು ಜನರು ನಗೆಪಾಠಕ್ಕೀಡಾಗುವಂತಾಗಿದೆ. ಹನಿ ಟ್ರ್ಯಾಪ್ ಮಾಡುವಂತಹ ಮಹಿಳೆಯರು ಸಹ ಇದ್ದಾರೆ. ಇದರಿಂದ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಬೇಕು. 222 ಶಾಸಕರು ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚಿಕ್ಕೋಡಿಯಲ್ಲಿ ಮಾಧ್ಯಮಗಳೊಂದಿಗೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ. ಆಗ್ತದೆ, ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರಿ ಅನ್ನೋಂಥದ್ದು. ಮಾಜಿ ಶಾಸಕರು ಇದು ಮಾಡ್ತಾ ಇದ್ದಾರೆ. 222 ಶಾಸಕರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನು ನನಗೆ ಗೊತ್ತಿಲ್ಲ. ತಮ್ಮೇನು ಹನಿ ಟ್ರ್ಯಾಪ್ ಆಗೋ ಸಾಧ್ಯತೆ ಇದೆ? ನನ್ನ ಮ್ಯಾಗ ಅಂಥವಿಲ್ಲ. ಟ್ರ್ಯಾಪ್ ಟ್ರೈ ಮಾಡ್ತಿರ್ತಾರೆ ಕರೆ, ನಾವು ನಮ್ಮ ಹುಷಾರಾಗಿ ನಾವು ಇರ್ಬೇಕಷ್ಟೇ. ಅಲ್ಲ, ಏನು ಬೇಕು ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಯೊಳಗೆ ನಾವು ಇರ್ಬೇಕಷ್ಟೇ. ಉದಯ್ ಹೊಸಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.